ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನ ಪುಸ್ತಕ ವಾಚನಕ್ಕೆ ಸ್ವಾಗತ. ಮುಂದಿನ ಪೇಜ್ಗೆ ಹೋಗೋಣ. ಸ್ಥಿಮಿತವೆಂದರೇನೆಂದು ತಿಳಿಯಲು ಕುಡಿತ ಗೊತ್ತಿರಬೇಕೇ? ಕರುಣೆ ಇರಬೇಕಾದರೆ ದ್ವೇಷವೂ ಇರಬೇಕೇ? ಶಾಂತಿ ಎಂದರೇನೆಂದು ತಿಳಿಯಲು ನಿಮ್ಮನ್ನು ಇತರರನ್ನು ನಾಶ ಮಾಡುವ ಯುದ್ಧವನ್ನು ನಡೆಸಬೇಕೇ? ಹೀಗೆ ಯೋಚಿಸುವುದು ತಪ್ಪು ದಾರಿಯಲ್ಲವೇ? ವಿಕಾಸ ಎಂಬುದೊಂದಿದೆ, ಬೆಳವಣಿಗೆ ಎಂಬುದೊಂದಿದೆ. ಮನುಷ್ಯ ಕ್ರಮೇಣ ಕೆಡುಕಿನಿಂದ ಒಳಿತಿನತ್ತ ಸಾಗುತ್ತಾನೆ ಎಂದು ಮೊದಲು ನಂಬುತ್ತೀರಿ. ಆನಂತರ ಆ ಆಲೋಚನೆಯ ವಿನ್ಯಾಸಕ್ಕೆ ನಿಮ್ಮನ್ನು ನೀವು ಒಗ್ಗಿಸಿಕೊಳ್ಳುತ್ತೀರಿ. ದೈಹಿಕ ವಿಕಾಸವೆಂಬುದಿದೆ, ಗಿಡವು ಬೆಳೆದು ಮರವಾಗುತ್ತದೆ. ತಾಂತ್ರಿಕ ವಿಕಾಸವೆಂಬುದಿದೆ, ಗಾಳಿಯು ವಿಕಾಸ ಹೊಂದುತ್ತಾ ಜೆಟ್ ಏರೋಪ್ಲೇನ್ ಆಗಿದೆ. ಆದರೆ ಮಾನಸಿಕ ಬೆಳವಣಿಗೆ ವಿಕಾಸ ಇದೆಯೇ? ನಾನು ಕೆಡುಕಿನಿಂದ ಆರಂಭಿಸಿ ಒಳಿತಿನತ್ತ ಸಾಗುವ ವಿಕಾಸ, ಬೆಳವಣಿಗೆ, ಮಾನಸಿಕ ವಿಕಾಸ ಇದೆಯೇ ಎಂದು ನಾವೀಗ ಚರ್ಚಿಸುತ್ತಿದ್ದೇವೆ. ಕಾಲಕ್ರಮದಲ್ಲಿ ಕೆಡುಕಿನ ಕೇಂದ್ರವಾದ ನಾನು ವಿಕಾಸ ಹೊಂದುತ್ತಾ ಉದಾತ್ತವೂ ಒಳಿತೂ ಆಗಬಲ್ಲುದೇ? ಖಂಡಿತ ಇಲ್ಲ. ಮಾನಸಿಕವಾದ ನಾನು, ಕೆಡುಕೇ ಆದ ನಾನು ಯಾವಾಗಲೂ ಕೆಡಕೇ ಆಗಿರುತ್ತೇನೆ. ಆದರೆ ನಾವು ಇದನ್ನು ಒಪ್ಪಲು ತಯಾರಿಲ್ಲ. ಕಾಲ ಸರಿದಂತೆ ಬೆಳೆಯುತ್ತಾ ಬದಲಾಗುತ್ತಾ ನಾನು ಅಂತಿಮವಾಗಿ ನಿಜವಾಗುತ್ತೇನೆ, ಒಳಿತು ಆಗುತ್ತೇನೆ ಎಂದು ನಂಬುತ್ತೇವೆ. ನಾನು ಕಾಲಕ್ರಮದಲ್ಲಿ ಪರಿಪೂರ್ಣನಾಗುತ್ತೇನೆ ಎಂಬುದು ನಮ್ಮ ಆಸೆ, ಹಂಬಲ. ಮುಂದೊಂದು ದಿವಸ ಈಗ ನಾವು ಸರಿ ಇಲ್ಲ, ಮುಂದೊಂದು ದಿವಸ ತುಂಬ ಇಂಪ್ರೂವ್ ಆಗ್ತೀವಿ, ಚೆನ್ನಾಗಾಗ್ತೀವಿ, ಏನೋ ಒಂದು ಒಳ್ಳೆಯದು ಸಂಭವಿಸುತ್ತೆ ಅಂತ ನಾವು ಹಂಬಲಿಸ್ತಾ ಇರ್ತೀವಿ. ಆ ಥರ ಅಂದ್ಕೊಂಡಿರ್ತೀವಿ ನಾವು ಬಲವಾಗಿ. ಈ ನಾನು ಮತ್ತು ನನ್ನದು ಎಂಬುದೇನು? ಒಂದು ಆಸೆ, ಹತಾಶೆ, ಹಂಬಲ, ನೆನಪುಗಳ ರಾಶಿ. ನೋವು, ದುಃಖ, ಬಂದು ಹೋಗುವ ಸುಖ ಇವೆಲ್ಲವುಗಳಿಗೆ ಕೊಟ್ಟಿರುವ ಒಂದು ಹೆಸರು ಅಲ್ವಾ? ನಾನು ಅಂದರೆ ಏನದು? ನಮ್ಮ ಹಿಂದಿನ ಎಲ್ಲ ನಮ್ಮ ಅನುಭವ, ದುಃಖ, ನೋವುಗಳ ನೆನಪು ಇದೆಯಲ್ವಾ? ಆ ನೆನಪುಗಳು ನಾನು ಅನ್ನೋದನ್ನು ಹುಟ್ಟಿಸುತ್ತೆ. ಇನ್ನೊಂದು ಸರಿ, ನಾನು ಮತ್ತು ನನ್ನದು ಎಂಬುದೇನು? ಅದು ಆಸೆ, ಹತಾಶೆ, ಹಂಬಲ, ನೆನಪುಗಳ ರಾಶಿ. ನೋವು, ದುಃಖ, ಬಂದು ಹೋಗುವ ಸುಖ ಇವೆಲ್ಲವುಗಳಿಗೆ ಕೊಟ್ಟಿರುವ ಹೆಸರು, ನೀಡಿರುವ ಒಂದು ರೂಪ. ಈ ನಾನು ಈಗಿರುವಂತೆಯೇ ಮುಂದುವರಿಯುತ್ತಾ ಪರಿಪೂರ್ಣವಾಗಬೇಕು ಎಂದು ಬಯಸುತ್ತೇವೆ. ನಾನು ಎಂಬುದರಾಚೆಗೆ ಪರಮ ನಾನು ಎಂಬುದಿದೆ, ಕಾಲಾತೀತವಾದ ಆತ್ಮವಿದೆ, ಉನ್ನತ ಆತ್ಮವಿದೆ ಎಂದುಕೊಳ್ಳುತ್ತೇವೆ. ನಾವು ಹೀಗೆ ಯೋಚಿಸಿಕೊಂಡಿದ್ದೇವೆ. ಯೋಚನೆಯ ಮೂಲಕ ಮೂಡಿಸಿಕೊಂಡಿರುವ ಆಧ್ಯಾತ್ಮಿಕ ಅಸ್ತಿತ್ವ ಕೂಡ ಕಾಲದ ವಲಯಕ್ಕೆ ಸೇರಿದ್ದಲ್ಲವೇ? ನಾವು ಅದರ ಬಗ್ಗೆ ಯೋಚಿಸಬಹುದೆಂದು ಅದು ಇನ್ನೂ ನಮ್ಮ ಆಲೋಚನೆಯ ವಲಯದಲ್ಲೇ ಇದೆ ಎಂದು ಅರ್ಥ. ಅಂದರೆ ನಾವು ಯಾವಾಗ ಇನ್ನೂ ಬೆಟರ್ ಆಗ್ತೀವಿ, ನಾನು ಅನ್ನೋದು ಪರಮ ನಾನು ಆಗುತ್ತೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಅದು ಕಾಲಾತೀತವಾದದ್ದಲ್ಲ ಅಂತೆ, ಕಾಲದಲ್ಲೇ ಇರೋದು, ನಮ್ಮ ಆಲೋಚನೆಯಲ್ಲೇ ಇದೆ ಅದೆಲ್ಲ. ನಾನು ಮುಂದೆ ಹಾಗಾಗಬೇಕು, ಹೀಗಾಗಬೇಕು ಅನ್ನೋದು. ಯಾವಾಗ ನಾನೂ ಇರುತ್ತೆ ಆವಾಗ ಯಾವುದು ಒಳ್ಳೆಯದಾಗೋಕ್ಕೆ ಸಾಧ್ಯ ಇಲ್ಲ, ಒಳಿತಾಗೋಕ್ಕೆ ಸಾಧ್ಯ ಇಲ್ಲ. ಒಳಿತು ಅಂತ ಅನಿಸಿದ್ರೂ ಅದು ನಿಜವಾದ ಒಳಿತಲ್ಲ. ಅದು ಆ ನಾನುವನ್ನು ಮೀರಿದಾಗ ಆಗುತ್ತೆ ಅದು ನಿಜವಾದ ಒಳಿತು. ಅದಕ್ಕೆ ಏನು ಮಾಡಬೇಕು ಅಂದರೆ ನಾನುವನ್ನೇ ಅರಿಬೇಕು. ಈ ನಾನು ಅಂದರೆ ಏನು ಅನ್ನೋದನ್ನು ಅರ್ಥಾಗ ಅದರ ಮೂಲಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ ಅದನ್ನು ಮೀರೋದು ಹೇಗೆ ಅಂತ. ಮುಂದಿನ ಪೇಜ್ಗೆ ಹೋಗೋಣ. ತೊಡಗಿಕೊಳ್ಳುವುದು ಮತ್ತು ಬಿಡುಗಡೆ. ಮನಸ್ಸು ಭೂತಕಾಲದಿಂದ ಬಿಡುಗಡೆಯನ್ನು ಪಡೆಯಬಲ್ಲುದೇ? ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳಿಂದಲೇ ಮುಕ್ತವಾಗಬಲ್ಲುದೇ? ಇದನ್ನು ಕಂಡುಕೊಳ್ಳುವುದು ಹೇಗೆ? ನನ್ನ ಮನಸ್ಸು ಯಾವುದರಲ್ಲಿ ತೊಡಗಿಕೊಂಡಿದೆ ಎಂದು ನೋಡಿಕೊಂಡರೆ ಮಾತ್ರ ಉತ್ತರವನ್ನು ಕಾಣಲು ಸಾಧ್ಯ. ನನ್ನ ಮನಸ್ಸು ಒಳ್ಳೆಯದರಲ್ಲೋ ಕೆಟ್ಟದರಲ್ಲೋ ತೊಡಗಿಕೊಂಡಿದ್ದರೆ ಅದು ಭೂತಕಾಲದಲ್ಲಿರುತ್ತದೆ, ಭೂತದೊಡನೆ ತೊಡಗಿಕೊಂಡಿರುತ್ತದೆ. ಮನಸ್ಸಿಗೆ ಭೂತಕಾಲದಿಂದ ಬಿಡುಗಡೆ ದೊರೆತಿರುವುದಿಲ್ಲ. ಮನಸ್ಸು ಹೇಗೆ ತೊಡಗಿಕೊಂಡಿದ್ದರೂ ಅದು ಭೂತಕಾಲದಲ್ಲೇ ಇರುತ್ತದೆ. ಏಕೆಂದರೆ ಪ್ರಜ್ಞೆ ಎಂಬುದು ಭೂತಕಾಲಕ್ಕೆ ಸೇರಿದ್ದು. ಭೂತಕಾಲವೆಂಬುದು ಮನಸ್ಸಿನ ಮೇಲು ಪದರದಲ್ಲಷ್ಟೇ ಇರುವುದು, ತೀರ ಉನ್ನತ ಸ್ಥಿತಿಯಲ್ಲೂ ಇರುತ್ತದೆ. ನಮ್ಮ ಸುಪ್ತ ಪ್ರಜ್ಞೆಯ ಮೇಲೆ ಇರುವ ಒತ್ತಡ ಕೂಡ ಭೂತಕಾಲಕ್ಕೆ ಸೇರಿದ್ದು. ಮನಸ್ಸು ಈ ತೊಡಗಿಕೊಳ್ಳುವ ವ್ಯವಹಾರದಿಂದ ಮುಕ್ತವಾಗಬಲ್ಲುದೇ? ಅಂದರೆ ಆಲೋಚನೆಗಳು, ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳು ನಮ್ಮ ಪಾಡಿಗೆ ತಾವು ಬಂದು ಹೋಗಲಿ ಎಂದು ಆಲೋಚನೆಗಳಲ್ಲಿ ಯಾವ ಆಯ್ಕೆಯನ್ನೂ ಮಾಡಿಕೊಳ್ಳದೆ ಮನಸ್ಸು ಸುಮ್ಮನೆ ಇರಬಲ್ಲುದೇ? ಮನಸ್ಸು ಯಾವುದೇ ಒಂದು ಆಲೋಚನೆಯನ್ನು ಆಯ್ದು ಅದರಲ್ಲಿ ತೊಡಗಿಕೊಂಡಾಗ ಅದು ಭೂತಕಾಲದೊಂದಿಗೆ ವ್ಯವಹರಿಸುತ್ತಿರುತ್ತದೆ. ನೀವು ಕೇಳಿಸಿಕೊಳ್ಳುತ್ತಿದ್ದರೆ ಕೇವಲ ಶಬ್ದಗಳನ್ನಲ್ಲ, ಆಳವಾಗಿ ನಿಜವಾಗಿ ಕೇಳಿಸಿಕೊಳ್ಳುತ್ತಿದ್ದರೆ ಆಗ ಮನಸ್ಸಿಗೆ ಮೀರಿದ ಸ್ಥಿರತೆ,
ಭೂತಕಾಲದಿಂದ ಮುಕ್ತವಾದ ಸ್ಥಿರತೆ ಇರುವುದು ನಿಮಗೆ ಕಾಣಿಸುತ್ತದೆ. ಆದರೂ ಭೂತಕಾಲವನ್ನು ಹಾಗೆಯೇ ಪಕ್ಕಕ್ಕೆ ಎತ್ತಿಟ್ಟು ಬಿಡಲು ಆಗುವುದಿಲ್ಲ. ಗತಕಾಲದಲ್ಲಿ ತೊಡಗಿಕೊಳ್ಳದೆ ಅದನ್ನು ಸುಮ್ಮನೆ ನೋಡಲು ಸಾಧ್ಯವಿದೆ. ಮನಸ್ಸು ನೋಡುವ ಸ್ವಾತಂತ್ರ್ಯವನ್ನು ಹೊಂದಿರಬೇಕು, ಆದರೆ ಆಯ್ದುಕೊಳ್ಳಬಾರದು ಅಲ್ವಾ. ನಾವು ಏನನ್ನು ನಿರ್ಣಯಿಸ್ತೀವಿ, ಯಾವುದೋ ಒಂದು ಚೂಸ್ ಮಾಡ್ತೀವಿ ಅಂದಾಗ ಭೂತಕಾಲದ ನಮ್ಮ ನೆನಪುಗಳ ಸಹಾಯದಿಂದಲೇ ಎಲ್ಲವನ್ನು ಮಾಡಿರ್ತೀವಿ. ಅದರ ಸಹಾಯವಿಲ್ಲದೆ ಮನಸ್ಸು ಇರಬಲ್ಲದು ಅಂತ ಹೇಳ್ತಿದ್ದಾರೆ. ನೆನಪಿನ ನದಿಯ ಪ್ರವಾಹದಲ್ಲಿ ಏನನ್ನಾದರೂ ಆಯ್ದುಕೊಂಡರೆ ಕೂಡಲೇ ತೊಡಗುವಿಕೆ ಬಂದು ಬಿಡುತ್ತದೆ. ಮನಸ್ಸು ಭೂತಕಾಲದೊಡನೆ ತೊಡಗಿಕೊಂಡಿರುವಾಗ ಹೊಸತನ್ನು, ನಿಜವಾದದ್ದನ್ನು, ಅಕಳಂಕಿತವಾದದ್ದನ್ನು, ಒರಿಜಿನಲ್ ಆದದ್ದನ್ನು ಕಾಣಲಾರದು ಅಲ್ವಾ. ನಾವು ಏನೇ ಯಾವುದನ್ನೇ ಅರ್ಥ ಮಾಡ್ಕೊಳ್ತೀವಿ, ಹೊಸ ವಿಚಾರ ಅಂದರೂ ಕೂಡ ಅದು ಹಳೆಯ ನೆನಪುಗಳ ಸಹಾಯದಿಂದಾನೆ. ಯಾವಾಗ ನಾವು ಹಿಂದಿನ ನೆನಪುಗಳ ಸಹಾಯದಿಂದ ಹೊಸತನ್ನು ಅರ್ಥಕೊಳ್ತೀವಿ, ಆಗ ಹೊಸತು ನಿಜವಾಗಿ ಅರ್ಥಕೊಳ್ಳೋಕ್ಕಾಗಲ್ಲ. ಹಿಂದಿನ ಸಹಾಯದಿಂದ ಹೊಸದು ನಮಗೆ ಅರಿಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ವಾಸ್ತವವನ್ನು ಕೂಡ ಅರಿಲಿಕ್ಕಾಗಲ್ಲ ಅಂತ. ಮುಂದೆ ಹೋಗೋಣ. ಆಲೋಚನೆ ಪ್ರಯತ್ನವನ್ನು ಹುಟ್ಟಿಸುತ್ತದೆ. ಕೆಟ್ಟ ಆಲೋಚನೆಗಳಿಂದ, ಅಸ್ತವ್ಯಸ್ತ ಚಿಂತನೆಗಳಿಂದ ಹೇಗೆ ಮುಕ್ತನಾಗಲಿ? ಆಲೋಚನೆ, ಕೆಟ್ಟ ಆಲೋಚನೆ, ಅಸ್ತವ್ಯಸ್ತ ಆಲೋಚನೆಗಳಿಂದ ಬೇರೆಯಾದ ಆಲೋಚಕನೊಬ್ಬನಿದ್ದಾನೆಯೇ? ದಯವಿಟ್ಟು ನಿಮ್ಮ ಮನಸ್ಸನ್ನೇ ನೋಡಿಕೊಳ್ಳಿ. ಇದು ಅಸ್ತವ್ಯಸ್ತ ಆಲೋಚನೆ, ಇದು ಕೆಟ್ಟದ್ದು, ನಾನು ಹೀಗೆ ಯೋಚಿಸಬಾರದು ಎಂದೆಲ್ಲ ಹೇಳಿಕೊಳ್ಳುವ ನಾನು, ನನ್ನ ಒಂದು ಭಾಗ ಪ್ರತ್ಯೇಕವಾಗಿದೆ ಎನ್ನುವಿರಾ? ನಾವು ಸಾಮಾನ್ಯವಾಗಿ ಹೇಳುವುದೇ ಹೀಗೆ ಅಲ್ಲವೇ? ನಾನು ಎಂಬ ಆಲೋಚಕ ನ್ಯಾಯಾಧೀಶ, ಸೆನ್ಸಾರ್, ಆಲೋಚನೆಗಳಿಂದ ಭಿನ್ನವಾಗಿ ಇರುತ್ತದೆಯೇ? ನಾನು ಎಂಬುದು ನನ್ನೊಳಗಿನ ಆಲೋಚನೆಗಳಿಂದ, ಅಸೂಯೆಗಿಂತ, ಕೆಡುಕಿಗಿಂತ ಬೇರೆಯಾಗಿರುತ್ತದೆಯೇ? ಹಾಗೆ ಹೇಗೆ ಎಂದುಕೊಳ್ಳುವ ನಾನು ಸದಾ ಗೆಲ್ಲಲು, ನನ್ನನ್ನು ಪಕ್ಕಕ್ಕೆ ದಬ್ಬಲು, ಏನೋ ಆಗಲು ಪ್ರಯತ್ನಿಸುತ್ತಿರುತ್ತದೆ. ಕೆಟ್ಟ ಆಲೋಚನೆಗಳನ್ನು ಮಾಡದಿರುವ ಅಸ್ತವ್ಯಸ್ತ ಚಿಂತನೆಗಳನ್ನು ದೂರ ತಳ್ಳುವ ಸಂಘರ್ಷ ಹುಟ್ಟಿಕೊಳ್ಳುತ್ತದೆ. ನಮ್ಮ ಆಲೋಚನೆಯ ವಿಧಾನದಿಂದಲೇ ನಾವು ಈ ಪ್ರಯತ್ನದ ಸಂಘರ್ಷವನ್ನು ಹುಟ್ಟಿಸಿಕೊಂಡಿದ್ದೇವೆ. ಶಿಸ್ತು, ಆಲೋಚನೆಯ ನಿಯಂತ್ರಣ ಇತ್ಯಾದಿಗಳನ್ನು ಸೃಷ್ಟಿಸಿಕೊಂಡಿದ್ದೇವೆ. ಒಳ್ಳೆಯದಲ್ಲದ ಆಲೋಚನೆಗಳನ್ನು ನಿಯಂತ್ರಿಸುವ ನಾನು, ಅಸೂಯಾರಹಿತನಾಗ ಬಯಸುವ ನಾನು, ಶಾಂತವಾಗಿ ಇರು ಬಯಸುವ ನಾನು, ಅದು ಇದು ಇನ್ನೇನೋ ಆಗ ಬಯಸುವ ನಾನು ಇತ್ಯಾದಿಗಳು ಹುಟ್ಟಿಕೊಂಡಿದೆ. ನಾನು ಬೇರೆ, ನಾನು ನಿಯಂತ್ರಿಸ ಬಯಸುವ ಆಲೋಚನೆ, ಭಾವನೆಗಳೇ ಬೇರೆ ಎಂದ ತಕ್ಷಣ ಪ್ರಯತ್ನ ಪಡುವುದು, ಸಂಘರ್ಷ ಎಲ್ಲವೂ ಬಂದು ಬಿಡುತ್ತದೆ. ನಮ್ಮ ದಿನನಿತ್ಯದ ಬದುಕಿನ ವಾಸ್ತವ ಇದೆ. ಇಲ್ಲಿ ವೈರುಧ್ಯ ಏನಾಗುತ್ತೆ ಅಂದರೆ, ಆ ಅಸೂಯೆಯ ಗುಣವೂ ನಾನೇ, ಅದರ ನಿಯಂತ್ರಿಸುವವನು ನಾನು, ಎರಡೂ ನಾನೇ ಆದಾಗ ಅಲ್ಲಿ ನಾನುವಿನಲ್ಲೇ ಒಂದು ವೈರುಧ್ಯ ಬಂದ್ಬಿಡುತ್ತೆ. ಆಗ ಸಂಘರ್ಷ ಶುರುವಾಗುತ್ತೆ, ನಮ್ಮಲ್ಲಿ ದ್ವಂದ್ವ ಶುರುವಾಗುತ್ತೆ, ತುಂಬ ಸಫರ್ ಆಗ್ತೀವಿ, ಕಷ್ಟಪಡ್ತೀವಿ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಹಾಗಿದೆ, ಏನು ಅಸೂಯೆ ಅಂದರೆ ಏನು, ಏನಕ್ಕೆ ಹುಟ್ಟುತ್ತೆ ಅಂತ ಮೂಲಕ್ಕೆ ಹೋಗಿ ನೋಡಿದಾಗ ನಾವು ತಟಸ್ಥರಾಗ್ತೀವಿ. ನೋಡುವಿಕೆಯಲ್ಲಿ ಗಮನಿಸುವಿಕೆ ಮಾತ್ರ ಇರುತ್ತೆ. ಇಲ್ಲಿ ಅದರ ವಿರುದ್ಧ ಹೋರಾಡುವಿಕೆ ಇರಲ್ಲ, ಗಮನಿಸುವಿಕೆ ಮಾತ್ರ ಇದ್ದಾಗ ಒಂದು ಶಾಂತಿ ನಮಗೆ ಅಲ್ಲಿ ಸಿಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಸಾಕು, ಅರಿತರೆ ಸಾಕು ಪ್ರತಿಯೊಂದನ್ನು. ಅಲ್ಲಿರೋ ವೈರುಧ್ಯ ಹೋಗ್ಬಿಡುತ್ತೆ, ಹೋರಾಟ ನಿಂತು ಹೋಗ್ಬಿಡುತ್ತೆ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ಮುಂದೆ ನೋಡೋಣ.